ಹಾಯ್ ಹಲೋ ವೆಲ್ಕಮ್ ಟು ಟೆಕ್ ಮೋರಿ ಕಾಣ. ಇವತ್ತು ಬಂದ್ಬಿಟ್ಟು ಒಂದು ಟೂ ಇಂಟ್ರೆಸ್ಟಿಂಗ್ ಸ್ಕ್ಯಾಮ್ಸ್ ಬಗ್ಗೆ ತಿಳಿಸ್ಕೊಳ್ಳೋಣ. ಸೊ ಈ ಸ್ಕ್ಯಾಮ್ಸ್ ಬಂದ್ಬಿಟ್ಟು ಬಹಳಷ್ಟು ಫನ್ನಿ ಆಗಿರುತ್ತೆ, ಅದೇ ತರ ಬಂದ್ಬಿಟ್ಟು ಸೀರಿಯಸ್ ಆಗೂ ಇರುತ್ತೆ. ಚೆನ್ನಾಗಿ ಕೇಳೋಕೆ ಫ್ಯಾಕ್ಟ್ ಅಂದ್ರೆ ಈ ಸ್ಕ್ಯಾಮ್ಸ್ ಯಾವ ತರ ನಡೆದಿವೆ, ಸೈಬರ್ ಇಂದ ನಮ್ಗೆ ಎಷ್ಟು ಫ್ರಾಡ್ ನಡೆಸ್ತಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ನಿಮಗೆ. ಸೊ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವಿಡಿಯೋ ಬಂದ್ಬಿಟ್ಟು. ಸೊ ಎಲ್ಲಿ ಮಿಸ್ ಮಾಡ್ಕೊ ಹೋಗ್ಬಿಡಿ, ಪಿನ್ ಟು ಪಿನ್ ನೋಡ್ರಿ, ಅರ್ಥ ಆಗುತ್ತೆ. ಸ್ಟೋರಿ ಓಡಿಸಿದಂಗೆಲ್ಲ ಅರ್ಥ ಆಗಲ್ಲ ಯಾವ ತರ ಮಾಡಿದಾರೆ ಅಂತ. ಸೊ ಅದಕ್ಕಾಗಿ ಹೇಳ್ತಿದ್ದೀನಿ, ಚೆನ್ನಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಕೇಳ್ತಾ ಇರಿ. ಓಕೆನಾ? ಒಂಥರ ಫನ್ನಿ, ನಿಜ ಹೇಳ್ತೀನಿ, ಬಹಳಷ್ಟು ಫನ್ನಿ ಇರುತ್ತೆ, ಅದೇ ತರ ಬಂದು ಬಹಳಷ್ಟು ಸೀರಿಯಸ್ ಆಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಕೆಳಗೆ ಕಾಣೋ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಓಕೆನಾ? ಬಹಳ ಚೆನ್ನಾಗಿ ವಿಡಿಯೋ ನೋಡ್ತಾರೆ, ಬಟ್ ಏನು ಸಬ್ಸ್ಕ್ರೈಬ್ ಮಾಡಲ್ಲ, ಅದೇ ನನಗೆ ಬೇಜಾರು. ಜಸ್ಟ್ ಸ್ಟಿಲ್ ನಾನೇನು ಬೇಜಾರು ಪಡಲ್ಲ, ಯಾಕಂತಂದ್ರೆ ನಾನು ಜಸ್ಟ್ ಜರ್ನಿ ಸ್ಟಾರ್ಟ್ ಆಗಿರೋದು ನಾನು 2 ಮಂತ್ಸ್ 3 ಮಂತ್ಸ್ ಇಂದ. ಸೊ ನನ್ನ ಕನಸು ಯೂಟ್ಯೂಬರ್ ಆಗ್ಬೇಕಂತ, ದೊಡ್ಡ ಯೂಟ್ಯೂಬರ್ ಆಗ್ಬೇಕಂತ. ನೋಡೋಣ, ನಾನೇ ಬರ್ದಿದ್ರೆ ಆಗುತ್ತೆ. ಸೊ ಇನ್ನಕ್ಕೆ ಲೇಟು, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಕೆಳಗೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಅಂತ ಫೀಲ್ ಆಗಿ ಇದೇ ತರ ಟೆಕ್ ಅಪ್ಡೇಟ್ಸ್ ಡೈಲಿ ತಾಮ್ರಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಇನ್ನಕ್ಕೆ ಲೇಟು, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇದರಲ್ಲಿ ಫಸ್ಟ್ ಸ್ಕ್ಯಾಮ್ ಬಗ್ಗೆ ಮಾತಾಡ್ತಾ ಇದ್ರೆ, ಇದೊಂದು ಬಂದ್ಬಿಟ್ಟು ಫನ್ನಿ ಸ್ಕ್ಯಾಮ್ ಅಂತ ಹೇಳ್ಬೋದು. ಸೊ ಇದ್ರ ಫನ್ನಿ ಅಂತ ಹೇಳಕ್ ಏನಲ್ಲ, ಇದನ್ನ ಜಸ್ಟ್ ಸೀರಿಯಸ್ ಅಂತಾನು ಅನ್ಕೊಳ್ಳಿ. ಏನಂತಂದ್ರೆ ಒಬ್ಬ ಮಹಿಳೆ ಅಂತಂದ್ರೆ ಮುಂಬೈನ ನಿವಾಸಿ ಅಮ್ಮ. ಸೊ ಯಾವ್ದಂದ್ರೆ ಪ್ರೈವೇಟ್ ವರ್ಕರ್ ಇದ್ದಂಗೆ ಇದಾರೆ. ಸೊ ಯಾವ ವರ್ಕರ್ ಅಂತ ಮೆನ್ಷನ್ ಮಾಡಿಲ್ಲ, ಜಸ್ಟ್ ಏನಂತಂದ್ರೆ ಈ ಅಮ್ಮ ಮೇ ಬಂದ್ಬಿಟ್ಟು 39 ಇಯರ್ಸ್ ಇರಬೇಕು. ಸೊ ಈ ಮದುವೆ, ಓಕೆನಾ? ಇವಾಗ ಜಸ್ಟ್ ಮ್ಯಾಟ್ರಿಮೋನಿ ಸೈಟ್ ಎದಕ್ಕಿರುತ್ತೆ, ಮ್ಯಾಟ್ರಿಮೋನಿ ಸೈಟ್ ಎದಕ್ಕಾಗಿರುತ್ತೆ? ಸೊ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಗಂಡು ಹೆಣ್ಣು ನೋಡೋದಕ್ಕೆ, ಆ ಥರ ಎಲ್ಲ. ಸೊ ಮದುವೆ ರಿಲೇಟೆಡ್ ಅನ್ಕೊಡಿ, ಓಕೆನಾ? ಸೊ ಅದ್ರಲ್ಲಿ ಏನಂದ್ರೆ ಈ ಅಮ್ಮ ಗಂಡು ಬೇಕಂತೇಳಿ ಏನಂತಂದ್ರೆ ಮದುವೆ ಮಾಡ್ಕೊಳಕ್ಕೆ ಏನೋ ಉದ್ದೇಶದಿಂದ ಏನಂತಂದ್ರೆ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ತಾಳೆ ಯಾವ್ದೋ ಮ್ಯಾಟ್ರಿಮೋನಿ ಸೈಟ್ನಲ್ಲಿ. ಕ್ರಿಯೇಟ್ ಮಾಡಿದ ತಕ್ಷಣ ಏನಂತಂದ್ರೆ ಆಮೇಲೆ ಬಂದ್ಬಿಟ್ಟು ಕೆಲವು ದಿನಗಳಾದ್ಮೇಲೆ ಅದಕ್ಕೆ ಪ್ರೊಫೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಸೊ ಆ ಪ್ರೊಫೈಲ್ ಹೆಸರು ಏನಂತಂದ್ರೆ ಖುರಾನ್ ಅಂತ, ಓಕೆನಾ? ಖುರಾನ್ ಅಂತ. ಸೊ ಅಜಯ್ ಖುರಾನ್ ಆ್ಯಪ್ನ ಹೆಸರು ಏನಂತಂದ್ರೆ ಕೆಲವುದಾದ್ಮೇಲೆ ಅಜಯ್ ಖುರಾನ್ ಎಂಬುವರು ಏನಂತಂದ್ರೆ ಇವಂಗೆ ಮೆಸೇಜ್ ಮಾಡ್ತಾನೆ. ಮೆಸೇಜ್ ಮಾಡಿದ ತಕ್ಷಣ ಏನಂತಂದ್ರೆ ಅವಮ್ಮ ರಿಪ್ಲೈ ಮಾಡ್ತಾಳೆ. ಅವನು ಅದ್ರಲ್ಲ ಜಸ್ಟ್ ಒಂಥರ ಎಲ್ಲ ಡೇಸ್ ಮುಂದೆ ಹೋದಂತ. ಸೊ ಅವ ಏನ್ ಮಾಡ್ತಾನಂತೆ, ನಂಬಿಸ್ತಾನೆ, ಆಯಮ್ಮ ನಂಬಿಸಿದಾನೆ. ಏನಂತಂದ್ರೆ ನಾನು US ನಲ್ಲಿ ಇದ್ದೀನಿ. ಸೊ ನಾನು US ನಲ್ಲಿ ಇದ್ದೀನಿ, ನಂದು ಟೆಲಿಕಾಮ್ ಆಫೀಸ್ ನಲ್ಲಿ ಏನಂತಂದ್ರೆ ವರ್ಕ್ ಮಾಡ್ತಿದ್ದೀನಿ, ಇಷ್ಟು ಬರ್ತೈತೆ ಸ್ಯಾಲ್ರಿ, ಏನೇನೋ ಹೇಳಿ ಸುಳ್ಳು ಹೇಳಿ ಜಸ್ಟ್ ಏನಂತಂದ್ರೆ ಆತರ ಕೆಲವು ದಿನಗಳು ಆತರ ಏನಂತಂದ್ರೆ ಚಾಟ್ ಮಾಡ್ತಾ ಹೋಗುತ್ತೆ. ಸೊ ಅದ್ ನೆಕ್ಸ್ಟ್ ಕೆಲವು ದಿನ ಆದ್ಮೇಲೆ ಏನಂತಂದ್ರೆ ಅಜಯ್ ಖುರಾನ್ ಏನ್ ಹೇಳ್ತಾನೆ, ಸೊ ನಾನು ನಿನ್ ನೋಡೋದಕ್ಕೆ ಬರಬೇಕು, ನಾನು ಇಂಡಿಯಾಗೆ ಬರ್ತಿದ್ದೀನಿ ಅಂತ ಆತರ ಎಲ್ಲ ಹೇಳ್ತಾನೆ. ಸೊ ಐಎಮ್ ಏನ್ ಹೇಳ್ತಾಳ, ಓಕೆ ಬಾ ಅಂತ ಕರೀತಾಳ. ಓಕೆ ಬರೋಣ, ಯಾರು ಬರ್ತಾರ? ಸೊ ಬರ್ತೀನಿ ಸರಿ ಅಂತೇಳಿ, ಸರಿ ಬಾ ಅಂತ ಕರೆದಾಳೆ ಅಮ್ಮ. ಸೊ ಆದ್ಮೇಲೆ ಅಂತಂದ್ರೆ ಮುಂಜಾನೆ ಏನಂತಂದ್ರೆ ಈ ಅಮ್ಮ ಮುಂಜಾನೆ ಆದ್ರೂ ಪಿಕಪ್ ಮಾಡ್ಕೊಂಡ್ ಹೋಗ್ಬೇಕಲ್ವಾ ಏರ್ಪೋರ್ಟಿಗೆ. ಸೊ ಆಮೇಲೆ ಆಯಪ್ಪ ಕಾಲ್ ಮಾಡ್ತಾನೆ, ಏರ್ಪೋರ್ಟಿಗೆ ಬಂದಿದ್ದೀನಿ ನಾನು. ಸೊ ಆ ತರ ಎಲ್ಲ ಕಾಲ್ ಮಾಡಿದಾಗ ಏನಂತಂದ್ರೆ ಈ ಅಮ್ಮ ಏರ್ಪೋರ್ಟ್ ಹತ್ರ ಹೋಗ್ತಾಳೆ. ಸೊ ಈ ಅಮ್ಮ ಏರ್ಪೋರ್ಟಿಗೆ ಹತ್ರ ಹೋಗಿದ ತಕ್ಷಣ ಏನಂತಂದ್ರೆ ಅವನು ಹೇಳ್ತಾನೆ, ಆಮೇಲೆ ಒಂದ್ಸಲ ಕಾಲ್ ಮಾಡ್ತಾನೆ ನಮ್ಗೆ ಏನಂತ, ಸೊ ನಾನು ನಿನ್ ಜೊತೆ ಟ್ರಾವೆಲ್ ಮಾಡೋದಕ್ಕಾಗಿ ಏನಂತ ಅದ್ರಲ್ಲಿ ನಾನು 1.5 ಲಕ್ಷ ಆ ತರ ಬಂಗಾರ ಎಲ್ಲ ತಗೊಂಬಂದಿದ್ದೀನಿ, ಬಟ್ ಏನಂತಂದ್ರೆ ಪೊಲೀಸ್ ಇಟ್ಕೊಂಡ್ಬಿಟ್ಟವ್ರೆ, ಸೊ ಬಿಡ್ತಿಲ್ಲ ಅಂತ ಹೇಳ್ತಾನೆ. ಸೊ ಆಗಿದ ತಕ್ಷಣ ಏನಂತಂದ್ರೆ ಮತ್ತೆ ಬಿಡ್ತಿಲ್ಲಲ್ಲ, ಏನ್ ಮಾಡ್ಬೇಕಂತ, ಏನ್ ಬೇಕಂತ ಅವ್ರಿಗೆ ಈ ತರ ಎಲ್ಲ ಕೇಳಿದಾಗ ಅವ್ನು ಏನ್ ಹೇಳ್ತಾನೆ ಕಾಲ್ನಲ್ಲಿ, ಖುರಾನ್ ಅವ್ರು ಏನ್ ಹೇಳ್ತಾರ ಅಂತಂದ್ರೆ ಇಷ್ಟು 43,000 ಕಟ್ಬೇಕಂತೆ, ಹಾಗಾದ್ರೆ ಮಾತ್ರ ಅಮೌಂಟ್ ಬಿಡ್ತಾರಂತೆ ಅಂತ ಹೇಳ್ತಾನೆ. ಸೊ ಅಮ್ಮ ಸರಿ 43,000 ಅಲ್ಲ ಅಂತೇಳಿ ಅಮ್ಮ ಕಳಿಸ್ಬಿಡ್ತಾನೆ ಅಂತ ಖುರಾನ್ ಅಕೌಂಟ್ಗೆಲ್ಲ ಕಳಿಸ್ಬಿಡ್ತಾನೆ 43,000. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಆಮೇಲೆ ಓಕೆ 43,000 ಆಗ್ತಾರ, ಓಕೆ ಮತ್ತೆ ಸರ ಕಾಲ್ ಮಾಡ್ತಾನೆ. ಮತ್ತೆ ನನ್ನ ಬಿಡ್ಬೇಕಂದ್ರೆ ಏನಂತ ಇನ್ನ 1.5 ಲಕ್ಷ ಕೊಡ್ಬೇಕಂತ, ಹಂಗಾದ್ರೆ ಮಾತ್ರ ದುಡ್ಡು ಸಮೇತ ನನ್ನ ಹೊರಗಡೆ ಬಿಡ್ತಾರೆ ಅಂತ ಹೇಳ್ತಾನೆ. ಸೊ ಏನಂತಂದ್ರೆ ಅದನ್ನು ನಂಬಿ ಏನಂತಂದ್ರೆ 1.5 ಲಕ್ಷ ಅವನ ಅಕೌಂಟ್ಗೆ ಹಾಕ್ತಾನೆ. ಓಕೆನಾ? ಅರ್ಥ ಗೊತ್ತಿಲ್ಲ ನಿಮ್ಗೆ, ಅರ್ಥ ಇರಬೇಕು. 1.5 ಲಕ್ಷ ಆಗ್ತಾರೆ. ಸೊ ನೆಕ್ಸ್ಟ್ ಮತ್ತೆ ಸರ ಕಾಲ್ ಮಾಡ್ತಾನೆ ಏನಂತ, ಸೊ ಈ ತರ ಟ್ಯಾಕ್ಸಸ್ ಇದಾವಂತೆ, ಸೊ ಅದಕ್ಕೆ ಸಹ ಕಟ್ಬೇಕಂತೆ, ಇಷ್ಟ 6 ಲಕ್ಷ ಕಟ್ಬೇಕಂತೆ ಅಂತ ಅವಾಗ ಡೌಟ್ ಬಂದಿದ್ದಂಗೆ ಐತೆ. ಸೊ ಡೌಟ್ ಬಂದಿದ್ದಂತ ಅವಾಗ. ಸೊ ಹೋಗಿ ಡೈರೆಕ್ಟ್ ಪೊಲೀಸ್ ಅವ್ರಿಗೆ ಹೋಗಿ ಈ ತರ ಹೇಳಿದಾಳೆ, ಹಿಂಗ ನಮ್ ದುಡ್ಡು ಕದ್ದು ಬಿಟ್ಟವ್ರ ಅಂತ. ಯಾಕಂದ್ರೆ ಈ ಅಮ್ಮ ಅಂದ್ರೆ ಬ್ಲೈಂಡ್ ಆಗಿ ನಂಬಿದ್ದಿ ಇವಮ್ಮ. ಸೊ ಇವಮ್ಮ ತಪ್ಪು ಯಾರೇ ಮಾಡಕ್ ಬರಲ್ಲ. ಸೊ ಪೊಲೀಸರು ಸಹ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಸೊ ಅವಪ್ಪನ ಬಗ್ಗೆ. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಾಗಿರ್ಬೇಕು ಇದೇನಂತಂದ್ರೆ, ಸೊ ಟೋಟಲ್ ಅಮ್ಮ ಎಷ್ಟು ಅಂದ್ರೆ ಮಿನಿಮಮ್ ಬಂದ್ಬಿಟ್ಟು 2.5 ಲಕ್ಷ ಹತ್ರ ಏನಂದ್ರೆ ಅಮ್ಮ ಅಮೌಂಟು ಅಷ್ಟೇ. ಓಕೆನಾ? ಇಷ್ಟು ಅಮೌಂಟ್ 2.5 ಲಕ್ಷ ಅಮೌಂಟ್ ಏನಂತಂದ್ರೆ ಮಂಗಮಯ ಆಗ್ಬಿಟ್ಟೈತೆ. ಸೊ ಈ ತರ ಇದು ಬಂದ್ಬಿಟ್ಟು ಫಸ್ಟ್ ಫ್ರಾಡ್. ಓಕೆನಾ? ಸೊ ಪ್ರತಿಯೊಬ್ಬರು ಅಲರ್ಟ್ ಆಗಿರ್ಬೇಕು. ಓಕೆನಾ? ಯಾವ ರೀತಿಲಿ
ಯಾವ ರೀತಿಯಲ್ಲಿ ಥಿಂಕ್ ಮಾಡ್ತೀವಿ, ನಿಜ ಹೇಳ್ತೀವಿ ನೋಡು, ಅಂತ ಜನ ಇದ್ದಾರೆ. ಸೊ ನಾವೊಂಥರ ಡೇಂಜರ್ ಝೋನ್ ಅಲ್ಲಿ ಇದೀವಿ ಅಂತ ಹೇಳೋದು, ಯಾರನ್ನು ನಮ್ಮಂಗಿಲ್ಲ ಈ ಕಾಲದಲ್ಲಿ. ಸೊ ಆ ತರ ಆಗಿದೆ. ಇನ್ನ ಬಂದ್ಬಿಟ್ಟು ಮುಂದೆ ಬರೋ ಸಿಚುವೇಶನ್ಸ್ ಬಹಳಷ್ಟು ಕ್ರಿಟಿಕಲ್ ಆಗುತ್ತೆ ಅಂತ ನನಗೆ ಅನಿಸ್ತಿದೆ. ನಮಗೆ ಸೆಕೆಂಡ್ ಸ್ಕ್ಯಾಮ್ ಬಂದ್ಬಿಟ್ಟು ಏನಂತಂದ್ರೆ, ಇದು ಸಹ ಒಂದು ಸೀರಿಯಸ್ ಸ್ಕ್ಯಾಮ್ ಅಂತ ಹೇಳ್ಬೋದು, ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು. ಏನಂತಂದ್ರೆ, ಒಬ್ಬ ಮುಂಬೈಯಿಂದ ಬೇರೆ ಏನಂತಂದ್ರೆ ಹಬ್ಬಕ್ಕೆ ಏನಾದ್ರು ಹೋಗ್ತಿದ್ದಾಳೇನೋ, ಸೊ ಅದಕ್ಕೆ ನಾವು ಬುಕ್ಕಿಂಗ್ ಮಾಡ್ಕೊಂಡಿದ್ದಾಳೆ. ಸೊ ಪ್ರದೇಶ ಹೆಸರು ಬಂದ್ಬಿಟ್ಟು ಬುಜ್ ಅಂತ. ಸೊ ಇದು ನಾನು ಫಸ್ಟ್ ಟೈಮ್ ಕೇಳ್ತಿರೋದು, ಸೊ ಎಲ್ಲೇ ನನಗೆ ಗೊತ್ತಿಲ್ಲ. ಸೊ ಅಲ್ಲಿ ಏನಂತಂದ್ರೆ ಅಲ್ಲಿಗೆ ಟಿಕೆಟ್ ಬುಕ್ ಮಾಡ್ಕೊಂಡವ್ರೆ, ಏನಂದ್ರೆ 3 ಟಿಕೆಟ್ಸ್ ಬುಕ್ ಮಾಡ್ಕೊಂಡವ್ರೆ. ಸೊ ಅದ್ ಯಾವ ತರ ಬುಕ್ಕಿಂಗ್ ಅಂತಂದ್ರೆ, ಆ ವೆಬ್ಸೈಟ್ ಹೆಸರು ಬಂದ್ಬಿಟ್ಟು ಅಂದ್ರೆ ಟ್ರೈನ್ ಬುಕ್ಕಿಂಗ್ ಅಲ್ವಾ, ಆ ವೆಬ್ಸೈಟ್ ಹೆಸರು IRCTC ಅಂದ್ರೆ ಇಂಡಿಯನ್ ರೈಲ್ವೆ ರಿಲೇಟೆಡ್ ವೆಬ್ಸೈಟ್. ಸೊ ವೆಬ್ಸೈಟ್ ಅಲ್ಲಿ ಏನಂದ್ರೆ ಬುಕ್ಕಿಂಗ್ ಮಾಡಿದಾಳೆ ಅಂತ ಹೇಳ್ಬೋದು. ಅದು ಯಾವ ರೀತಿ ಅಂತಂದ್ರೆ, ಅಂದ್ರೆ RESC ಅಂದ್ರೆ RESC ಅಂದ್ರೆ ಇದ್ರ ರಿಸರ್ವೇಶನ್ ಅಗೇನಿಸ್ಟ್ ಕ್ಯಾನ್ಸಲೇಷನ್ ಅಂತ. ಸೊ ಇದು ಈ ರೀತಿಯಲ್ಲಿ ಬುಕ್ ಅಂದ್ರೆ ಒಂದು ಟ್ರೈನ್ ಅಲ್ಲಿ ಆಲ್ರೆಡಿ ಬುಕ್ ಆಗಿರ್ತಾವಲ್ಲ, ಸೊ ಆ ಬುಕ್ ಆಗಿರೋ ಟಿಕೆಟ್ಸ್ ಏನಂತಂದ್ರೆ ಮತ್ತೆ ಆ ಸೀಟಿಗೆ ಬುಕ್ ಮಾಡೋದು. ಓಕೆನಾ, ಇವ್ರನ್ನ ಆ ಸೀಟ್ ನಲ್ಲೇ ಬುಕ್ ಮಾಡಿರ್ತಾರೆ. ಒಂದ್ ವೇಳೆ ಅವ್ರು ಫಸ್ಟ್ ಗೆ ಬುಕ್ ಮಾಡ್ಕೊಂಡಿರ್ತಾರೆ ಅಲ್ವಾ, ಸೊ ಅವ್ರು ಬರ್ಲಿದೆ ಏನಂತಂದ್ರೆ ಆ ಸೀಟ್ ನಲ್ಲಿ ಇವ್ರು ಇರ್ತಾರೆ, ಇವ್ರು ಹೋಗ್ತಾರೆ, ಇವ್ರು ಯೂಸ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಇವ್ರು ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೋಬಹುದು. ಸೊ ಆ ತರ ಬುಕ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಅವ್ರಿಗೆ ಏನಂತಂದ್ರೆ ಬುಕ್ ಮಾಡಿದ ತಕ್ಷಣ ಅಂತಂದ್ರೆ ಡೌಟ್ ಬಂದೈತೆ, ಸೊ ಬುಕ್ ಆಗಿದ್ದಾನೆ ಅಲ್ಲ, ಕನ್ಫರ್ಮೇಶನ್ ಆಗಿಲ್ಲ ಅಂತ. ಆ ತರ ಡೌಟ್ ನಲ್ಲಿ ಏನು ಅಂತಂದ್ರೆ ಟ್ವಿಟರ್ ನಲ್ಲಿ ಆ ಟಿಕೆಟ್ ಸಮೇತ ಏನಂತಂದ್ರೆ ಮೊಬೈಲ್ ನಂಬರ್ನು ಶೇರ್ ಮಾಡಿದಾಳ ಅಂತ ಹೇಳ್ಬೋದು. ಸೊ ಶೇರ್ ಮಾಡಿದ ತಕ್ಷಣ ಏನಿಲ್ಲ ಅಂತಂದ್ರೆ ನಿಜ, ಆದ್ಮೇಲೆ ಕೆಲವು ನಿಮಿಷ ಅಂದ್ರೆ ಕೆಲವು ತಾಸುಗಳಾದ್ಮೇಲೆ ಅಂತಂದ್ರೆ ಒಂದು ಕಾಲ್ ಬರುತ್ತೆ. ಕಾಲ್ ಬಂದಿದ್ದೆ, ಅದೇನ್ ಕಾಲ್ ಅಂತಂದ್ರೆ ಅದು ಬಂದ್ಬಿಟ್ಟು ಫ್ರಾಡ್ ಕಾಲ್. ಬಟ್ ಏನಂತಂದ್ರೆ ಅವ್ರಿಗೆ ಗೊತ್ತಿಲ್ಲ, ಜಸ್ಟ್ ಪಿಕ್ ಮಾಡ್ಬಿಟ್ಟವ್ರೆ. ಸೊ ಪಿಕ್ ಮಾಡಿಬಿಟ್ರೆ, ಪಿಕ್ ಮಾಡಿದ ತಕ್ಷಣ ಏನು ಗುರು ಅಂತಂದ್ರೆ, ಸೊ ನೀವು ಟ್ರೈನ್ ಟಿಕೆಟ್ಸ್ ಬುಕ್ ಮಾಡಿದ್ರಲ್ವಾ, ಸೊ ಅದರಿಂದ ನಾವು ರೈಲ್ವೆ ಇದು ಸೆಂಟ್ರಲ್ ಗವರ್ಮೆಂಟ್ ಇಂದ ಕಾಲ್ ಮಾಡ್ತಿದೀವಿ. ಸೊ ನಿಮ್ಗೆ ಏನಂತಂದ್ರೆ ಇವಾಗ ಟ್ಯಾಕ್ಸ್ ನಿಮ್ಮ ಬುಕ್ ಆಗ್ಬೇಕಂದ್ರೆ, ನಿಮ್ಮ ಟ್ರೈನ್ ಟಿಕೆಟ್ಸ್ ಬುಕ್ ಆಗ್ಬೇಕಂದ್ರೆ ನಿಮ್ಗೆ ಏನಂತಂದ್ರೆ ಟ್ಯಾಕ್ಸ್ ಕಟ್ಟೋದಿದೆ, ಅದು ಬಂದ್ಬಿಟ್ಟು 2 ರೂಪೀಸ್ ಮಾತ್ರ ಟ್ಯಾಕ್ಸ್ ಕಟ್ಬೇಕಾಯ್ತ ಅಂತ ಆ ತರ ಹೇಳಿ ಏನಂತಂದ್ರೆ ನಾವೊಂದು ಲಿಂಕ್ ಕಳಿಸ್ತೀವಿ ನಿಮ್ಗೆ ಏನಂತ. ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಏನಂತಂದ್ರೆ ಯು ಪಿ ಐ ಎಂಟ್ರಿ ಮಾಡ್ಬಿಟ್ರೆ ನಮ್ಗೆ ಅಮೌಂಟ್ 2 ರೂಪಾಯಿ ಆಗ್ಬಿಟ್ರೆ ಸೊ ನಿಮ್ಮ ಟಿಕೆಟ್ ಬುಕ್ ಆಗದಂಗೆ ಅಂತ ಹೇಳ್ಬಿಟ್ಟಾರ. ಸೊ ಏನಂತಂದ್ರೆ 2 ರೂಪಾಯಿ ಅಲ್ಲ ಅಂತೇಳಿ ಅಂತಂದ್ರೆ UPI ಓಪನ್ ಮಾಡಿ ಟಕ 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 ನಂಬರ್ ಒತ್ತಿ ಎಲ್ಲ ಬಸ್ ಮಾಡ್ಬಿಟ್ಟಿದೆ. ಬಟ್ ಅಲ್ಲಿ ಏನಂತಂದ್ರೆ 2 ರೂಪಾಯಿ ಪೇ ಆಗಿಲ್ಲ. ಪೇ ಆಗಿದ್ದೆಷ್ಟು ಅಂತಂದ್ರೆ 64,000. ಓಕೆನಾ, 64,000 ಏನಂತಂದ್ರೆ ಅಮೌಂಟ್ ಪೇ ಆಗಿದೆ ಅಂತ ಹೇಳ್ಬೋದು. ಅವ್ರಿಗೆ ಏನ್ ಬಂದೈತೆ SMS ಬ್ಯಾಂಕ್ ಕಡೆಯಿಂದ ಇದ್ದಿದ್ದ ಅಮೌಂಟ್ ಸಹ ಹೋಗೈತೆ ಅಂತ 64,000. ಓಕೆನಾ, ಯಾವತ್ತಾದ್ರೂ ಯಾರಾದ್ರೂ ನಿಮ್ಗೆ ಲಿಂಕ್ ಕಳಿಸ್ತೀನಿ ಅಮೌಂಟ್ ಪೇ ಮಾಡೋ, ಲಿಂಕ್ ಕ್ಲಿಕ್ ಮಾಡಿ ಅಮೌಂಟ್ ಪೇ ಮಾಡಂತಂದ್ರೆ ನಿಜವಾಗ್ಲೂ ಮಾಡಕ್ ಹೋಗ್ಬೇಡಿ. ಇದು ಯಾವ್ದಾದ್ರು ನಮ್ಮನ್ನ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಏನಂತಂದ್ರೆ ಟೈಮ್ಸ್ ಒಂದು ರಿಮೋಟ್ ಟೂಲ್ಸ್ ಡೌನ್ಲೋಡ್ ಆಗ್ಬೋದು, ಯಾವ ಸ್ಪೈವೇರ್ ಮಾಲ್ವೇರ್ ಡೌನ್ಲೋಡ್ ಆಗಿ ನೀವು ಮಾಡೋದೆಲ್ಲ ಅವ್ರ ಸಿಸ್ಟಮ್ ಅಲ್ಲಿ ಕಾಣುತ್ತೆ, ಮೊಬೈಲ್ ಅಲ್ಲೂ ಕಾಣುತ್ತೆ. ಆ ರೀತಿನೂ ಇದಾವೆ. ಸೊ ಡೌನ್ಲೋಡ್ ಆದ್ರೆ ಅಂದ್ರೆ ನೀವೇನ್ ಮಾಡ್ತೀರಾ, ಅವ್ರ ಸಿಸ್ಟಮ್ ಅಲ್ಲಿ ಕಾಣುತ್ತೆ. ಅವ್ರ ಏನಂತ UPI ನೀವು ಅಂದ್ರೆ ಕ್ಲಿಕ್ ಮಾಡ್ತಿರಲ್ಲ, ಅದನ್ನ ನೋಡಿ UPI ಕ್ಯಾಪ್ಚರ್ ಮಾಡಿ ಏನಂತ ನಿಮ್ಮ ಅಕೌಂಟ್ ನಲ್ಲಿ ಇದ್ದ ದುಡ್ಡು ಸಹ ಕಟ್ ಮಾಡ್ಕೋಬಹುದು. ನಿಜವಾಗ್ಲೂ ಇದೊಂದು ಡೇಂಜರ್. ಓಕೆನಾ, ನಾನು ಹೇಳ್ತೀನಿ, ಯಾವಾಗ್ಲೂ ಹೇಳ್ತೀನಿ, ನಾವೆಲ್ಲ ಬಹಳಷ್ಟು ಡೇಂಜರ್ ಝೋನ್ ಅಲ್ಲಿ ಇದೀವಿ. ನಿಜ ಹೇಳ್ತೀನಿ, ಬಹಳಷ್ಟು ಏನಂತಂದ್ರೆ ಯಾರು ನಮ್ಮ ಆಗಿಲ್ಲ ಆ ತರ ಇದೆ ನೋಡು. ಫಸ್ಟ್ ಬಂದ್ಬಿಟ್ಟು matrimony.com. ಸೊ ಅದರಲ್ಲಿ ಹಂಗೆ. ಸೊ ಪಾಪ ಯಾವ್ದಕ್ಕಾಗಿ ದುಡ್ಡು ಕೂಡಿಟ್ಕೊಂಡಿರ್ತಾರೆ, ಬಟ್ ಈ ರೀತಿಯಲ್ಲಿ ದುಡ್ಡು ಕಳ್ಕೊಂಡ್ರೆ ಬಹಳಷ್ಟು ಬೇಜಾರು ಅಂತ ಹೇಳ್ಬೋದು. ಸೊ ಇದಂತಲ್ಲ, ಬಹಳಷ್ಟು ಜನ ಇದು ಹೋಗ್ಲಿ ಬಿಡು ಗುರು, ಇದು ಜಸ್ಟ್ ಹೋಗ್ಲಿ ಬಿಡಿ, ಬೇಡ ಬಿಟ್ಬಿಟ್ರಿ. ಇನ್ನೊಂದು ಸ್ಕ್ಯಾಮ್ ಬಂದ್ಬಿಟ್ಟು ಏನಿಲ್ಲ ಗುರು ಅಂತಂದ್ರೆ, ನಮಗೆ ಮಿನಿಮಮ್ ನಾಲೆಜು ಇಲ್ಲ. ಯಾವ ತರ ಅಂತಂದ್ರೆ, ನಾನು ಒಂದು ಸ್ಕ್ಯಾಮ್ ನೋಡಿದ್ದೆ ಎಲ್ಲೋ. ಸೊ ಅದ್ರಲ್ಲಿ ಏನಂತಂದ್ರೆ ಅವಪ್ಪಗೆ ಏನಂತಂದ್ರೆ ದುಡ್ಡು ಬೇಕು ಅಂದ್ರೆ, ದುಡ್ಡು ಬೇರೆಯವ್ರು ಕಳಿಸ್ಬೇಕಂತಂದ್ರು ಅವ್ರು ಸ್ಕ್ಯಾಮರ್ಸ್ ಏನ್ ಹೇಳಿದಾರೆ ಗೊತ್ತಾ, ಸರ್ ನಿಮ್ಗೊಂದು QR ಕೋಡ್ ಕಳಿಸ್ತೀನಿ, ಅದನ್ನ QR ಕೋಡ್ ಸ್ಕ್ಯಾನ್ ಮಾಡಿ ನೀವೇನಂತಂದ್ರೆ ಇಷ್ಟು QR ಕೋಡ್ ಸ್ಕ್ಯಾನ್ ಮಾಡಿ ಇಷ್ಟು ಅಮೌಂಟ್ ಅಂದ್ರೆ ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಹೇಳಿ, ಅಷ್ಟು ಅಮೌಂಟ್ ಬೇಕು ಹೇಳಿ, ಅಷ್ಟು ಅಮೌಂಟ್ ನ ಏನಂತಂದ್ರೆ ಎಂಟರ್ ಮಾಡಿ ನಿಮ್ UPI ಪಿನ್ ID ಹೊಡೆದ್ಬಿಡ್ರಿ, ಸೊ ಅದು ಅಮೌಂಟ್ ನಿಮ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದ್ರೆ. ಬಟ್ ಅವಪ್ಪ ಗೊತ್ತಿಲ್ಲ. ಸೊ ಅದೇ QR ಕೋಡ್ ಸ್ಕ್ಯಾನ್ ಮಾಡಿ ನಾ UPI ಪಿನ್ ಒತ್ತಿದ್ರೆ ನಮ್ಮ ಅಕೌಂಟ್ ನಲ್ಲಿ ಇರೋ ದುಡ್ಡು ಬೇರೆ ಅಕೌಂಟಿಗೆ ಹೋಗುತ್ತೆ. ಬಟ್ ಏನಂದ್ರೆ ಅವಪ್ಪ ನಮ್ಮ ಅಕೌಂಟಿಗೆ ಬರ್ತಾ ಅಂದ್ರೆ ಅವಪ್ಪನ ಅಕೌಂಟಿಗೆ ಹೋಗ್ತದವ ಅಂತ ತಿಳ್ಕೊಂಬಿಟ್ಟವನೆ. ಸೊ ನಮ್ಗೆ ಏನಂತಂದ್ರೆ ಮಿನಿಮಮ್ ನಾಲೆಜ್ ಸಹ ಇಲ್ಲ, ಅದೇ ಪ್ರಾಬ್ಲಮ್. ಸೊ ಅಂದ್ರೆ ಇವಾಗ ಯಂಗರ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಗೊತ್ತಿರ್ತಾರೆ. ಬಟ್ ಏನಂತಂದ್ರೆ ಬಹಳಷ್ಟು ಏನಂತ ಫ್ರಾಡ್ ಸ್ಕ್ಯಾಮರ್ಸ್ ಏನಂತ ಬಹಳಷ್ಟು ನೋಡೋದು ಯಾರನ್ನ ಅಂತಂದ್ರೆ ಇವ್ರನ್ನೇ, ಅಂದ್ರೆ 50 ಅಬೋ ಅಂದ್ರೆ 50 ವರ್ಷದ ಮೇಲೆ ಯಾರು ಇರ್ತಾರೋ ಅವ್ರನ್ನ ಜಾಸ್ತಿ ಫೋಕಸ್ ಮಾಡ್ತಾರ ಅಂತ ಹೇಳ್ಬೋದು. ಸೊ ಇವಿಷ್ಟು ಮೋಸ್ಟ್ ಆಫ್ ದ ಸ್ಕ್ಯಾಮ್ಸ್ ಅಂತ ಗೊತ್ತಾಗುತ್ತೆ. ಸೊ ಈ ತರ ಸ್ಕ್ಯಾಮ್ಸ್ ನಿಮ್ಗೆ ಏನಂತ ಈ ತರ ಕಾಲ್ ಮಾಡಿದ್ರೆ ನೀವು ಯಾವತ್ತು ಈ ತರ ಲಿಂಕ್ ಏನ್ ಕ್ಲಿಕ್ ಮಾಡಕ್ ಹೋಗ್ಬೇಡಿ ಗುರು, ಹೇಳ್ತಿದ್ದೆ ನೋಡಿ, ಅದು ಅಂತೆ. ಸೊ ನಿಮ್ಗೆ ಏನಂತಂದ್ರೆ ಆ ಸಿಮ್ಗೆ ರಿಚಾರ್ಜ್ ಮಾಡಿ, ಈ ತರ ಸಿಮ್ ನಿಮ್ಮ ಮೊಬೈಲ್ ಅಲ್ಲಿ ರಿಚಾರ್ಜ್ ಖಾಲಿ ಆಗಿರುತ್ತೆ, ರಿಚಾರ್ಜ್ ಮಾಡಿಸಿ, ಆ ತರ ಎಲ್ಲ ಮಾಮೂಲಿ ಕಾಲ್ಸ್ ಬರ್ತಿರ್ತವೆ. ಆ DTH ರಿಚಾರ್ಜ್ ಮಾಡಿಸಿ,
ಫಸ್ಟ್ ಆಫ್ ಆಲ್ ಬಂದ್ರೆ ನಮ್ಮ ಬೆಂಗಳೂರಲ್ಲೇ ಮೊನ್ನೆ ಆಯ್ತು ಒಂದು ಸ್ಕ್ಯಾಮ್ ಬಗ್ಗೆ ಮಾಡಿದ್ದೀನಿ ವಿಡಿಯೋ. ಸೊ ಬಟ್ ಏನಂದ್ರೆ ಯಾರು ನೋಡಿಲ್ಲವ ಅಷ್ಟೊಂದು. ಸೊ ಏನಂತಂದ್ರೆ ಎಲೆಕ್ಟ್ರಿಸಿಟಿ ಸ್ಕ್ಯಾಮ್, ಹಿಂಗ ಅಮೌಂಟ್ ಬಿಲ್ ಕಟ್ಟಬೇಕು ಆ ಥರ ಅಂತ ಲಿಂಕ್ ಕ್ಲಿಕ್ ಮಾಡಿ ಆ ಥರ ಅಮೌಂಟ್ ಸಹ ಒಪ್ಪ ಕಳ್ಕೊಂಡ್ಬಿಟ್ಟವನೆ. ಸೊ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಮೇಲೆ ಕಾರ್ಡ್ಸನ್ನು ಕೊಡ್ತೀನಿ. ಸೊ ಆ ವಿಡಿಯೋನು ನೋಡಿ, ಅದೊಂದು ದೊಡ್ಡ ಸ್ಕ್ಯಾಮ್, ಅದು ದೊಡ್ಡ ಲೆಕ್ಕ, ಅದು ನಮ್ಮ ಬೆಂಗಳೂರಲ್ಲೇ ಆಗೈತೆ, ಚಾಮರಾಜಪೇಟೆದಲ್ಲಿ. ಸೊ ಇದು ಸೊ ನೋಡಿರಲ್ಲ ಫ್ರೆಂಡ್ಸ್, ಇದು ಈ ಸ್ಕ್ಯಾಮ್ಸ್ ಬಗ್ಗೆ. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಟೆಕ್ವರಿಕಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಲೈಕ್ ಇಟ್ಟು ಮೋಟಿವೇಶನ್ ಫೀಲ್ ಆಗಿ ಇದ್ರ ನಮ್ಮ ಟೆಕ್ ಅಪ್ಡೇಟ್ಸ್ ತಂದಕ್ಕೆ ಟ್ರೈ ಮಾಡ್ತಾನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.